ವೀಕ್ಷಕರೇ ನಮಸ್ಕಾರ. ಕಳೆದ ತಿಂಗಳು ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ 26 ಪ್ರವಾಸಿಗರು ಪ್ರಾಣವನ್ನು ಕಳೆದುಕೊಂಡಿದ್ರು. ಅದಾದ ನಂತರ ಭಾರತ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಪಾಕಿಸ್ತಾನದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಯಿತು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿತ್ತೆ ಅಂದ್ರೆ ಎರಡೂ ದೇಶಗಳ ನಡುವೆ ಯುದ್ಧದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಆದರೆ ಅದಾದ ನಂತರ ಕದನ ವಿರಾಮದಿಂದಾಗಿ ಪರಿಸ್ಥಿತಿ ಸಾಮಾನ್ಯವಾಗಲು ಪ್ರಾರಂಭಿಸಿತ್ತು. ಆದರೆ ಭದ್ರತಾ ಪಡೆಗಳು ನಿರ್ಲಕ್ಷ್ಯ ವಹಿಸದಿರಲು ನಿರ್ಧರಿಸಿ ಇದೀಗ ಆಪರೇಷನ್ ಮೀರ್ ಜಾಫರ್ ಅನ್ನ ಪ್ರಾರಂಭಿಸಿದೆ. ಹಾಗಿದ್ರೆ ಆಪರೇಷನ್ ಮೀರ್ ಜಾಫರ್ ಅಡಿಯಲ್ಲಿ ಶತ್ರು ದೇಶದ ಗುಪ್ತಚರ ಸಂಸ್ಥೆ ISIಗೆ ಭಾರತದ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನ ಒದಗಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನವು ಆಪರೇಷನ್ ಮೀರ್ ಜಾಫರ್ನ ಪರಿಣಾಮವೇ ಆಗಿವೆ. ಈ ಕಾರ್ಯಾಚರಣೆಗೆ ಮೀರ್ ಜಾಫರ್ ಅಂತ ಹೆಸರಿಡಲು ಕಾರಣ ಏನು ಅಂತ ನೋಡೋದಾದ್ರೆ ಈಗ ಎಲ್ಲರಲ್ಲಿ ಕೂಡ ಇದೇ ಪ್ರಶ್ನೆ ಉದ್ಭವಿಸಿರುವುದು. ಈ ಕಾರ್ಯಾಚರಣೆಗೆ ಯಾಕೆ ಮೀರ್ ಜಾಫರ್ ಹೆಸರಿಡಲು ಕಾರಣವೇನು ಅಂತ ನೋಡಿದ್ರೆ ಅಷ್ಟಕ್ಕೂ ದೇಶದ ಅತಿ ದೊಡ್ಡ ದೇಶದ್ರೋಹಿ ಅಂತ ಸ್ಮರಿಸುವಂತ ಮೀರ್ ಜಾಫರ್ ಯಾರು? ಮೀರ್ ಜಾಫರ್ ಬಹಳ ಹಿಂದಿನಿಂದಲೂ ದ್ರೋಹವನ್ನ ಸಂಕೇತಿಸಲು ಬಳಸಲಾಗುವ ಒಂದು ಸಂಕೇತವಾಗಿದೆ. ಪ್ರತಿ ಬಾರಿಯ ಸಂದರ್ಭದಲ್ಲಿ ವಿಭಿನ್ನವಾಗಿದ್ರು ಸಹ ಮೀರ್ ಜಾಫರ್ ನಿಜಕ್ಕೂ ಬಂಗಾಳದ ನವಾಬನಿಗೆ ದೇಶದ್ರೋಹ ಅಂತ ಇತಿಹಾಸಕಾರರು ಒಪ್ತಾರೆ. ಮೀರ್ ಜಾಫರ್ ಅವರ ಹೆಸರು ಪ್ಲಾಸಿ ಕದನಕ್ಕಿಂತ ಹೆಚ್ಚಾಗಿ ಆಧುನಿಕ ರಾಜಕೀಯದಲ್ಲಿ ಸಾಂಕೇತಿಕವಾಗಿ ಅವರ ಬಳಕೆಯೊಂದಿಗೆ ಹೆಚ್ಚು ಸಂಬಂಧವನ್ನ ಹೊಂದಿದೆ. ಈ ಪ್ಲಾಸಿ ಕದನದ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು ಬರುತ್ತೆ. ಜೂನ್ 1757ರಲ್ಲಿ ಬಂಗಾಳದ ಹುಗ್ಲಿ ನದಿಯ ದಡದಲ್ಲಿ ಬ್ರಿಟಿಷರು ಮತ್ತು ಬಂಗಾಳದ ನವಾಬ ಸಿರಾಜು ಉದೌಲ್ ನಡುವೆ ಒಂದು ಯುದ್ಧ ನಡೆಯುತ್ತೆ. ಇದನ್ನ ಇತಿಹಾಸದಲ್ಲಿ ಪ್ಲಾಸಿ ಕದನ ಅಂತ ಕರೆಯಲಾಗುತ್ತೆ. ಈ ಯುದ್ಧವು ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವನ್ನ ಪಡೆದುಕೊಳ್ಳುತ್ತೆ. ಬ್ರಿಟಿಷರು ಭಾರತೀಯ ಉಪಖಂಡದ ಮೇಲೆ ಹಿಡಿತ ಸಾಧಿಸಿದ ಘಟನೆಯಾಗಿಯೂ ಕೂಡ ಪ್ಲಾಸಿ ಕದನವನ್ನ ನೆನಪಿಸಿಕೊಳ್ಳಲಾಗುತ್ತೆ. ಆದ್ರೆ ಕಥೆಯನ್ನ ಯಾವಾಗ್ಲೂ ಮೀರ್ ಜಾಫರ್ನ ಬಗ್ಗೆ ಒಂದು ಕಾಮೆಂಟ್ನೊಂದಿಗೆ ಓದಲಾಗುತ್ತೆ. ಮೀರ್ ಜಾಫರ್ ಒಬ್ಬ ಮಿಲಿಟರಿ ಜನರಲ್ ಆಗಿದ್ದು ಅವರು ಮುರ್ಷಿದಾಬಾದ್ನ ನವಾಬನಿಗೆ ದ್ರೋಹ ಬಗೆದು ಬ್ರಿಟಿಷರಿಗೆ ಸಹಾಯವನ್ನ ಮಾಡಿದ್ರು. ಮೀರ್ ಜಾಫರ್ ವಿಶ್ವಾಸಘಾತುಕತನದ ಸಂಕೇತವಾದದ್ದು ಹೇಗೆ ಅಂತ ನೋಡೋದಾದ್ರೆ ಇಂಡಿಯನ್ ಎಕ್ಸ್‌ಪ್ರೆಸ್ನ ಪ್ರಕಾರ ಫೊಮ್ರಾ ಪ್ಲಾಸಿ ಟು ಪಾರ್ಟಿಷನ್ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಎಂಬ ಪುಸ್ತಕವನ್ನ ಬರೆದಂತ ಇತಿಹಾಸಕಾರ ಶೇಖರ್ ಬದೋಪಾಯ್ ಅವರು ಹೇಳ್ತಾರೆ, ರಾಷ್ಟ್ರೀಯವಾದಿ ಚಳವಳಿ ಚಿಹ್ನೆಗಳನ್ನ ಹುಡುಕುತ್ತಿದ್ದಾಗ ಸಿರಾಜು ದೌಲ್ ಬಂಗಾಳದ ಕೊನೆಯ ಸ್ವತಂತ್ರ ನವಾಬನ ಸಂಕೇತವಾಗಿತ್ತು ಮತ್ತು ಮೀರ್ ಜಾಫರ್ ಇದಕ್ಕೆ ವಿರುದ್ಧವಾಗಿದ್ರು ಅಂತ ಹೇಳ್ತಾರೆ. ಶೇಖರ್ ಬದೋಪಾಯ ರಾಜಕೀಯ ಪುರಾಣವನ್ನ ಹೀಗೆ ವಿವರಿಸ್ತಾರೆ. ಮುಖ್ಯ ವಿಷಯವೆಂದ್ರೆ ಪ್ಲಾಸಿ ಘಟನೆಯ ಸಮಯದಲ್ಲಿ ಆಧುನಿಕ ಅರ್ಥದಲ್ಲಿ ರಾಷ್ಟ್ರೀಯತೆ ಅಸ್ತಿತ್ವದಲ್ಲಿ ಇರಲಿಲ್ಲ. ಮೀರ್ ಜಾಫರ್ ಅವರ ಕ್ರಮಗಳು ಮುರ್ಷಿದಾಬಾದ್ನ ಆಸ್ಥಾನದೊಳಗಿನ ಆಂತರಿಕ ರಾಜಕೀಯದೊಂದಿಗೆ ಹೆಚ್ಚು ಸಂಬಂಧವನ್ನು ಹೊಂದಿದವು ಮತ್ತು ರಾಷ್ಟ್ರದ್ರೋಹದೊಂದಿಗೆ ಕಡಿಮೆ. ಹಾಗಾಗಿ ಈ ಪ್ಲಾಸಿ ಕದನದ ನಂತರ ಮೊದಲ ಬಂಗಾಳ ಹೇಗಿತ್ತು ಅಂತ ನೋಡೋದಾದ್ರೆ ಬಂಗಾಳ ಸುಬಾ ಮೊಘಲ್ ಸಾಮ್ರಾಜ್ಯದ ಅತಿ ದೊಡ್ಡ ಮತ್ತು ಅತ್ಯಂತ ಶ್ರೀಮಂತ ಉಪವಿಭಾಗವಾಗಿತ್ತು. ಮುರ್ಷಿದಾಬಾದ್ ಇದರ ರಾಜಧಾನಿಯಾಗಿತ್ತು. ಇತಿಹಾಸಕಾರ ವಿಲಿಯಂ ಡ್ರಾಲಿಫನ್ ಮತ್ತು ದಿ ಅನಾರ್ಕಿ ಪುಸ್ತಕದಲ್ಲಿ ಬರೀತಾರೆ, ಮುರ್ಷಿದಾಬಾದ್ ಬಂಗಾಳದ ಅತಿ ದೊಡ್ಡ ನಗರಗಳಲ್ಲಿ ಒಂದಾಗಿತ್ತು. ಕೆಲವು ಅಂದಾಜಿನ ಪ್ರಕಾರ ಅದರ ಜನಸಂಖ್ಯೆಯು ಲಂಡನ್ ಅಷ್ಟಿತ್ತು. 1740 ಮತ್ತು 1756 ನಡುವೆ ಬಂಗಾಳವನ್ನು ಆಳಿದ ನವಾಬ್ ಅಲಿ ವರ್ದಿ ಖಾನ್ ಅಡಿಯಲ್ಲಿ ಬಂಗಾಳವು ಸುವರ್ಣ ಯುಗವನ್ನ ಅನುಭವಿಸಿತ್ತು. 1720ರ ದಶಕದಿಂದ ಬಂಗಾಳದ ಆದಾಯವು 40% ಹೆಚ್ಚಾಗಿದೆ ಮತ್ತು ಮುರ್ಷಿದಾಬಾದ್ ಒಂದೇ ಮಾರುಕಟ್ಟೆಯು ವಾರ್ಷಿಕವಾಗಿ 65,000 ಟನ್ ಅಕ್ಕಿಯನ್ನ ವ್ಯಾಪಾರ ಮಾಡ್ತಿತ್ತು. ಇದರ ಜೊತೆಗೆ ಈ ಪ್ರದೇಶದ ರಫ್ತು ಉತ್ಪನ್ನಗಳಾದ ಸಕ್ಕರೆ, ಅಫೀಮು, ಇಂಡಿಗೋ ಮತ್ತು ಅದರ 1 ಮಿಲಿಯನ್ ನೇಕಾರರು ಉತ್ಪಾದಿಸುವಂತಹ ಜವಳಿಯು ಪ್ರಪಂಚದಾದ್ಯಂತ ರಫ್ತು ಮಾಡಲಾಗ್ತಿತ್ತಂತ ಡ್ರಾಲಿಫನ್ ಬರೆಯುತ್ತಾರೆ. ಶುಂಕರಹಿತ ವ್ಯಾಪಾರದ ಬಗ್ಗೆಯೂ ಕೂಡ ಅಲ್ಲಿ ಸಂಘರ್ಷ ಪ್ರಾರಂಭವಾಗುತ್ತೆ. 18ನೇ ಶತಮಾನದ ಆರಂಭದಲ್ಲಿ ಬಂಗಾಳದಲ್ಲಿ ಶುಂಕರಹಿತ ವ್ಯಾಪಾರ ನಡೆಸಲು ಮೊಘಲ್ ಚಕ್ರವರ್ತಿ ಕಂಪನಿಗೆ ನೀಡಿದ ಹಕ್ಕಿನ ಬಗ್ಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ನವಾಬನ ನಡುವೆ ವಿವಾದವಿತ್ತು. ಈ ಹಕ್ಕನ್ನ ಚಕ್ರವರ್ತಿ ಔರಂಗಜೇಬನು 1690ರಲ್ಲಿ ಒಂದು ಸುಗ್ರೀವಾಜ್ಞೆಯ ಮೂಲಕ ವಾರ್ಷಿಕ 3,000 ರೂಪಾಯಿಗಳ ಪಾವತಿಯ ಬದಲಾಗಿ ನೀಡಿದನು.
EIC ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೂಲಕ ವ್ಯಾಪಾರವು ಏಷ್ಯಾದಿಂದ ಇಂಗ್ಲಿಷ್ ಆಮದುಗಳಲ್ಲಿ ಸುಮಾರು 60%ಇತ್ತು. ಅದ್ಯಾಗೋ ಔರಂಗಜೇಬನ ಮರಣದ ನಂತರ ಮತ್ತು 1717ರಲ್ಲಿ ಅಲಿವರ್ದಿ ಖಾನ್ನ ಪೂರ್ವಮತಿ ಮುರ್ಷಿದ್ ಕೂಲಿ ಖಾನ್ ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬಂದ ನಂತರ ಮೊಘಲ್ನ ಫರ್ಮಾನ್ ತೀವ್ರ ಟೀಕೆಗೆ ಗುರಿಯಾಯಿತು. ಈ ವ್ಯವಸ್ಥೆಯು ತನ್ನ ರಾಜ್ಯದ ಆದಾಯವನ್ನು ಕಸಿದುಕೊಂಡಿದೆ ಅಂತ ನವಾಬನು ಭಾವಿಸಿದನು. ಅವರು ಕಂಪನಿಯ ಅಧಿಕಾರಿಗಳಿಗೆ ಶುಂಕರಹಿತ ವ್ಯಾಪಾರ ನಿಬಂಧನೆಯನ್ನು ನೀಡಲು ನಿರಾಕರಿಸಿದ್ರು. ಇದಾದ ನಂತರ ಕಂಪನಿಯ ಅಧಿಕಾರಿಗಳಿಂದ ವ್ಯಾಪಾರ ಪರವಾನಗಿಯ ದುರುಪಯೋಗ ಪ್ರಾರಂಭವಾಯ್ತಾ ಹೋಯಿತು. ಆಗ ಆಸ್ಟ್ರಿಯನ್ ಉತ್ತರಾಧಿಕಾರಿಯಾದ ಯುದ್ಧ ಆಗುತ್ತೆ. ಏನು ಇಂಡಿಯನ್ ಎಕ್ಸ್ಪ್ರೆಸ್ನ ವರದಿಯ ಪ್ರಕಾರ ಈ ಆರ್ಥಿಕ ಸಂಘರ್ಷಕ್ಕೆ ಬಣ್ಣ ತುಂಬಿದ ಮತ್ತೊಂದು ಅಂಶವೆಂದರೆ ಆಸ್ಟ್ರಿಯನ್ ಉತ್ತರಾಧಿಕಾರಿಯಾಗಿದ್ದ ಯುದ್ಧ. ಇದು ಬ್ರಿಟಿಷರು ಮತ್ತು ಫ್ರೆಂಚ್ ನಡುವಿನ ದ್ವೇಷವಾಗಿತ್ತು. ಈ ಯುದ್ಧವು 1740ರ ದಶಕದಲ್ಲಿ ಯುರೋಪಿನಲ್ಲಿ ಪ್ರಾರಂಭವಾಗುತ್ತೆ. ಇದು ಬ್ರಿಟಿಷರು ಮತ್ತು ಫ್ರೆಂಚ್ ನಡುವೆ ಹೊಸ ದ್ವೇಷಕ್ಕೆ ಕಾರಣವಾಯಿತು. ಆ ಸಮಯದಲ್ಲಿ ಇಬ್ಬರು ಬಂಗಾಳ ಕೊಲ್ಲಿಯ ತೀರದಲ್ಲಿ ವ್ಯಾಪಾರವನ್ನು ಮಾಡ್ತಿದ್ರು. ನವಾಬ್ ಅಲಿವರ್ದಿ ಖಾನ್ ಈ ಎರಡು ಅಧಿಕಾರಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು ಮತ್ತು ಯಾವುದೇ ರೀತಿಯ ಬಹಿರಂಗ ಹಗೆತನದಿಂದ ತಡೆದಿದ್ರು. ಅದ್ಯಾಗೋ ಫ್ರೆಂಚ್ ದಾಳಿಯಿಂದ ತಮ್ಮನ್ನ ರಕ್ಷಿಸಿಕೊಳ್ಳಲು ನವಾಬನ ಸಾಮರ್ಥ್ಯದ ಬಗ್ಗೆ ಬ್ರಿಟಿಷರಿಗೆ ಸಂದೇಹವಿತ್ತು. ಆದ್ದರಿಂದ ಅಲಿವರ್ದಿ ಖಾನ್ ಅವರ ಆದೇಶಗಳನ್ನು ನಿರ್ಲಕ್ಷಿಸಿ ಅವರು ಕೋಲ್ಕತ್ತಾವನ್ನು ಬಲಪಡಿಸಲು ಪ್ರಾರಂಭಿಸಿದರು. 1756ರಲ್ಲಿ 23 ವರ್ಷದ ಸಿರಾಜು ಉದೌಲ್ ಸಿಂಹಾಸನವನ್ನೇರಿದಾಗ ಸಂಘರ್ಷವು ಉತ್ತುಂಗಕ್ಕೇರಿತು. ಮೀರ್ ಜಾಫರ್ ಸಿರಾಜು ಉದೌಲ್ ಜೊತೆ ರಕ್ತ ಸಂಬಂಧ ಹೊಂದಿದ್ರು ಮತ್ತು ಅವರ ಮಿಲಿಟರಿ ಜನರಲ್ ಕೂಡ ಆಗಿದ್ರು. ಪ್ಲಾಸಿ ಕದನಕ್ಕೆ ಕೆಲವು ತಿಂಗಳುಗಳ ಮೊದಲು ಪೋರ್ಟ್ ವಿಲಿಯಂನಲ್ಲಿ ಕಂಪನಿಯ ವಿರುದ್ಧ ಸಿರಾಜು ಉದೌಲ್ ನಡೆಸಿದಂತ ಮಿಲಿಟರಿ ದಾಳಿಯನ್ನ ಬೆಂಬಲಿಸಿದ್ರು. ತಾನು ಕಡೆಗಣಿಸಲ್ಪಟ್ಟಿದ್ದೇನೆ ಎಂಬ ಭಾವನೆಯಿಂದ ಮೀರ್ ಜಾಫರ್ ಅಸಮಾಧಾನವನ್ನಗೊಂಡು ಮೀರ್ ಜಾಫರ್ ಕೂಡ ನವಾಬನಾಗುವ ಕನಸನ್ನ ಕಂಡಿದ್ದ. ಸಿರಾಜು ಉದೌಲ್ಗೆ ದ್ರೋಹ ಬಗೆದ ಆರೋಪಕ್ಕೆ ಮೀರ್ ಜಾಫರ್ ಅವರನ್ನ ಹೊಣೆಗಾರನಾಗಿ ಮಾಡಲು ಕಾರಣವೆಂದರೆ ಅವರಿಗೆ ಅತ್ಯಂತ ಹತ್ತಿರವಾಗಿದ್ರು. ಇದಲ್ಲದೆ ಇದರ ಪಿತೂರಿಗಾರರಿಂದ ಭಿನ್ನವಾಗಿ ಅವನಿಗೆ ಕಂಪನಿಯ ರಕ್ಷಣೆ ಇತ್ತು. ಏನು ಸಿರಾಜು ಉದೌಲ್ ಕಂಪನಿಯ ವಿರುದ್ಧ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದ್ರು. ಸಿರಾಜು ಉದೌಲ್ ಮುರ್ಷಿದಾಬಾದ್ನ ನವಾಬನಾದ ನಂತರ ಆಂತರಿಕ ರಾಜಕೀಯ ವಿಭಿನ್ನ ತಿರುವನ್ನು ಪಡೆದಿತ್ತು. ಯಥಾನ್ಮಧ್ಯೆ ಬ್ರಿಟಿಷ್ ವಿಸ್ತರಣೆಯ ಬೆದರಿಕೆಯೂ ಕೂಡ ಎದುರಾಗಿತ್ತು. ಕೋಲ್ಕತ್ತಾದಲ್ಲಿನ ಹೊಸ ಕೋಟೆಗಳು ನವಾಬನ ಅಧಿಕಾರಕ್ಕೆ ಸವಾಲಾಗಿದ್ದವು. ಬ್ರಿಟಿಷರಿಗೆ ನವಾಬನ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿದಾಗ ನವಾಬನು ಖಾಸಿಂ ಬಜಾರ್ನಲ್ಲಿರುವಂತಹ ಇಂಗ್ಲಿಷ್ ಕಾರ್ಖಾನೆಯ ಮೇಲೆ ದಾಳಿ ಮಾಡುವ ಮೂಲಕ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನು. ಜೂನ್ 20, 1756ರಂದು ಸಿರಾಜುದೌಲ್ 70,000 ಜನರ ಸೈನ್ಯದೊಂದಿಗೆ ಕೋಲ್ಕತ್ತಾ ಕಡೆಗೆ ಪೋರ್ಟ್ ವಿಲಿಯಂ ಅನ್ನು ವಶಪಡಿಸಿಕೊಳ್ಳಲು ಹೊರಟನು. ಅವರ ಹಠಾತ್ ನಡೆ ಬ್ರಿಟಿಷರಿಗೆ ಸಂಪೂರ್ಣವಾಗಿ ಆಶ್ಚರ್ಯವನ್ನು ಉಂಟು ಮಾಡಿತ್ತು. ಕೋಟೆಯನ್ನ ಪ್ರವೇಶಿಸಿದ ನಂತರ ಸಿರಾಜುದೌಲ್ನ ಸೈನ್ಯವು ಅವರ ಕಣ್ಣಿಗೆ ಬಿದ್ದ ಎಲ್ಲವನ್ನ ಲೂಟಿ ಮಾಡಿತ್ತು. ಬ್ರಿಟಿಷರು ಸೋತರು ಮತ್ತು ಕೋಟೆ ಒಳಗೆ ಸಿರಾಜುದೌಲ್ ಪಡೆಗಳು ಯುದ್ಧ ಕೈದಿಗಳನ್ನು ಬಂಧಿಸಿದ್ದರು. ಕೋಲ್ಕತ್ತಾದ ಕಪ್ಪು ಕುಳಿ ಎಂದು ಕುಖ್ಯಾತವಾಗಿ ಸ್ಮರಿಸಲಾಗುತ್ತೆ. ಸಿರಾಜುದೌಲ್ ದಾಳಿಯು ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅತ್ಯಂತ ಲಾಭದಾಯಕ ವ್ಯಾಪಾರ ಕೇಂದ್ರವನ್ನು ಕಳೆದುಕೊಳ್ಳಲು ಕಾರಣವಾಯಿತು ಎಂಬುದರಲ್ಲಿ ಯಾವುದೇ ವಿವಾದವಿಲ್ಲ. ಆದರೆ ರಾಬರ್ಟ್ ಕ್ಲೇವ್ ಮಿಲಿಟರಿ ಕಮಾಂಡರ್ ಹುದ್ದೆಯನ್ನು ಆಗ ವಹಿಸಿಕೊಂಡಿದ್ದರು. 1 ವರ್ಷದೊಳಗೆ ಕಂಪನಿಯು ಯುವ ಮತ್ತು ಮಹತ್ವಾಕಾಂಕ್ಷೆಯ ರಾಬರ್ಟ್ ಕ್ಲೇವ್ ಅವರ ಮಿಲಿಟರಿ ನೇತೃತ್ವದಲ್ಲಿ ಪ್ರತೀಕಾರವನ್ನು ತೀರಿಸಿಕೊಂಡಿತ್ತು. ಏರಿಯಾದಲ್ಲಿ ವಶಪಡಿಸಿಕೊಂಡಂತ ನಂತರ ರಾಬರ್ಟ್ ಕ್ಲೇವ್ ಮದ್ರಾಸ್ನಿಂದ ಬಂದರು. ನವಾಬನ ಆಸ್ಥಾನದಲ್ಲಿದ್ದ ಅತೃಪ್ತ ಬಣದ ಬಗ್ಗೆ ಕಂಪನಿಗೆ ತಿಳಿದಿತ್ತು ಮತ್ತು ಈ ಆಂತರಿಕ ಬಿರುಕಿನ ಲಾಭ ಪಡೆಯಲು ಸಮಯ ವ್ಯರ್ಥ ಮಾಡಲಿಲ್ಲ. ಅವರು ನವಾಬನ ವಿರುದ್ಧ ಪಿತೂರಿ ನಡೆಸಲು ಪ್ರಾರಂಭಿಸಿದರು. 1757ರ ಜನವರಿ 7ರಂದು ಕ್ಲೇವ್ ಕಂಪನಿಯ ಪರವಾಗಿ ಸಿರಾಜುದೌಲ್ ವಿರುದ್ಧ ಯುದ್ಧವನ್ನು ಘೋಷಿಸಿದರು. ಇಡೀ ವಿಷಯದಲ್ಲಿ ಮೀರ್ ಜಾಫರ್ ಅವರ ಸ್ವಾರ್ಥ ಸ್ಪಷ್ಟವಾಗಿತ್ತು. ಏಕೆಂದರೆ ಅವನು ಕೊನೆ ಕ್ಷಣದವರೆಗೂ ಕ್ಲೇವ್ಗೆ ಯಾವುದೇ ಭರವಸೆ ನೀಡಿಲ್ಲ. ನವಾಬನಿಗೂ ಗೆಲ್ಲುತ್ತಾನೆಂದು ಅವನಿಗೆ ಅನಿಸಿದ್ರೆ ಅವನು ಖಂಡಿತವಾಗಿಯೂ ಸಿರಾಜುದೌಲ್ನ ಕಡೆಗೆ ಹೋಗ್ತಿದ್ದನು. ಆದರೆ ಮೀರ್ ಜಾಫರ್ ರಾಬರ್ಟ್ ಕ್ಲೇವ್ ಅವ್ರನ್ನ ಬೆಂಬಲಿಸ್ತಾರೆ. ಪ್ಲಾಸಿ ಕದನವನ್ನು ತಮ್ಮ ಪುಸ್ತಕದಲ್ಲಿ ವಿವರವಾಗಿ ವಿವರಿಸಿದಂಥ ಡ್ರಾಲಿಫನ್ ಜೂನ್ ಮಧ್ಯದಲ್ಲಿ ಕ್ಲೇವ್ ಮುರ್ಷಿದಾಬಾದ್ ಕಡೆಗೆ ಸಾಗುತ್ತಿದ್ದಾಗ ಪಿತೂರಿಗಾರರ ಮೌನದ ಬಗ್ಗೆ ಚಿಂತಿತರಾಗಲು ಪ್ರಾರಂಭಿಸ್ತಾರೆ. ಯುದ್ಧದಲ್ಲಿ ಬೆಂಬಲದ ಭರವಸೆ ಕೋರಿ ಅವರು ಮೀರ್ ಜಾಫರ್ಗೆ ಬರೆದ ಹಲವಾರು ಪತ್ರಗಳಿಗೆ ಯಾವುದೇ ಉತ್ತರ ಸಿಗಲಿಲ್ಲ. ಜೂನ್ 21ರಂದು
ಕಂಪನಿಯ ಸೈನ್ಯವು ಪ್ಲಾಸಿಕದಿಂದ ಕೇವಲ 1 ದಿನದ ಮೆರವಣಿಗೆ ದೂರದಲ್ಲಿದ್ದಾಗ ಸಿರಾಜು ಉದೌಲ್ ಅವರ 50,000 ಸೈನಿಕರ ದೊಡ್ಡ ಬೆಟಾಲಿಯನ್ ತಮ್ಮನ್ನ ಸುತ್ತುವರೆದಿತ್ತು. ಕಾರ್ಯಾಚರಣೆಯನ್ನ ಮುಂದುವರಿಸಿದಂತೆ ಸಲಹೆ ನೀಡಿದ ತನ್ನ ಸಹೋದ್ಯೋಗಿಗಳಿಗೆ ಕ್ಲೇವ್ ತನ್ನ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಮರುದಿನ ಬೆಳಗ್ಗೆ ಅವರು ಮೀರ್ ಜಾಫರ್ನಿಂದ ಪತ್ರವನ್ನ ಪಡೆದರು. ಇದರಿಂದ ಮೀರ್ ಜಾಫರ್ ಸ್ವಾರ್ಥ ಮತ್ತು ಆತನ ನಾಟಕ ಪ್ರದರ್ಶನವಾಯಿತು. ಹೀಗಾಗಿ ಈತನನ್ನ ಇತಿಹಾಸದ ದೊಡ್ಡ ದೇಶದ್ರೋಹಿ ಅಂತ ಕರೆಯಲಾಗುತ್ತೆ. ಕೇಳಿದ್ರಲ್ಲ, ಈ ಒಂದು ಕತೆ ಮೀರ್ ಜಾಫರ್ ಈ ನಮ್ಮ ದೇಶಕ್ಕೆ ಯಾವ ರೀತಿಯ ದ್ರೋಹವನ್ನ ಬಗ್ದಿದ್ದ ಪ್ಲಾಸಿ ಕದನದಲ್ಲಿ. ಯಾಕಂದ್ರೆ ಪ್ಲಾಸಿ ಕದನ ಒಂದು ವೇಳೆ ಈ ದೇಶದಲ್ಲಿ ನಡೆಯದೇ ಹೋಗಿದ್ರೆ ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದಿದ್ರು ಕೂಡ ಅವರು ತಮ್ಮ ಬ್ಯಾಗ್ ಅನ್ನ ಲಗೇಜ್ ಅನ್ನ ಪ್ಯಾಕ್ ಮಾಡಿಕೊಂಡು ಇಂಗ್ಲೆಂಡ್ಗೆ ಹೋಗ್ಬೇಕಾಗಿತ್ತು. ಆದ್ರೆ ಪ್ಲಾಸಿ ಕದನದಲ್ಲಿ ಮತ್ತೆ ಆ ವಿಲಿಯಂ ಪೋರ್ಟ್ ಬಂದರನ್ನ ಸಿರಾಜುದೌಲ್ ವಶಪಡಿಸ್ಕೊಂಡಾಗ ಮೀರ್ ಜಾಫರ್ ಕೂಡ ಒಳ್ಳೆ ರೀತಿ ಬೆಂಬಲ ಕೊಟ್ಟಿದ್ರೆ ದೇಶದಲ್ಲಿ ಬ್ರಿಟಿಷರ ಆಗಮನ ಆಗ್ತಾ ಇರಲಿಲ್ಲ. ಅವರಿಂದ ನಾವು ಸ್ವಾತಂತ್ರ್ಯ ಪಡಿಬೇಕಾಗ್ತಿರ್ಲಿಲ್ಲ. 200 ವರ್ಷಗಳು ಅವ್ರು ನಮಗೆ ಆಳ್ವಿಕೆಯನ್ನ ಮಾಡ್ತಾ ಇರಲಿಲ್ಲ. ಅಂದ್ರೆ ಈ ದೇಶವನ್ನ ಪ್ರತಿ ಸಲ ಈ ದೇಶಕ್ಕೆ ದ್ರೋಹ ಬಗೆದವರು ದೇಶದಲ್ಲಿರುವಂತಹ ದೇಶದ್ರೋಹಿಗಳೇ. ಅದಕ್ಕಾಗಿ ಈ ಒಂದು ಆಪರೇಷನ್ಗೆ ಆಪರೇಷನ್ ಮೀರ್ ಜಾಫರ್ ಅಂತ ಹೆಸರಿಡಲಾಗಿದೆ. ದೇಶದೊಳಗಿದ್ದುಕೊಂಡೇ ದೇಶದ ಅನ್ನವನ್ನು ತಿಂದು ದೇಶದಲ್ಲಿರುವಂತಹ ಸುಖ ಸಂಪತ್ತು ನೆಮ್ಮದಿಯನ್ನು ಅನುಭವಿಸಿ ದೇಶಕ್ಕೆ ದ್ರೋಹ ಬಗೆದವರಿಗೆ ಮೀರ್ ಜಾಫರ್ ಅಂತ ಕುಖ್ಯಾತಿಯನ್ನು ಕೊಡ್ತಾನೆ. ಅದೇ ಕಾರಣಕ್ಕಾಗಿ ಮೀರ್ ಜಾಫರ್ ಆಪರೇಷನ್ ಮೀರ್ ಜಾಫರ್ ಅಂತ ಇಟ್ಟಿದ್ದು. ಸೊ ಇವಾಗಿದ್ವು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಪ್ರೈಮ್ ಟೈಮ್ನಲ್ಲಿ.